ದಕ್ಷನ ಮಕ್ಕಳು ನಾವು ದೇವ ಸೇರಿ ದೈತ್ಯ ಸೇರಿ ಎನ್ನುವ ಹಾಗೆ ನಮ್ಮ ಶುಭನಾಮಧೇಯ. ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ಮನ ವಿಹಾರ ಮಾಡಬೇಕು, ಜಲ ಕ್ರೀಡೆಯನ್ನಾಡಬೇಕೆನ್ನುವ ಬಯಕೆಟ್ಟುಕೊಂಡು ಇತ್ತ ಕಡೆ ಬಂದವರಿದ್ದೇವೆ. ಆದರೆ ದಾರಿಯಲ್ಲಿ ನೀನು ಸಿಕ್ಕಿದೆ, ನಮ್ಮ ಪರಿಚಯವನ್ನು ಕೇಳಿದೆ. ಸರಿ, ಏನೋ ಕಾಳಜಿಯಲ್ಲಿ ಕೇಳಿದೆ ಅಂತ ಭಾವಿಸಬಹುದು. ಆದ್ರೆ ನಮ್ಮ ಪರಿಚಯವನ್ನು ಹೇಳುವಂತಹ ವೇಳೆಯಲ್ಲಿ ನಿಮ್ಮ ಪರಿಚಯವನ್ನು ನಾವು ಕೇಳಬೇಕಲ್ಲವೇ? ನೀನು ಯಾರು? ಸಡಗರದಲ್ಲಿ ಮಾರನಾಟದಿ ಸೇರಿ ಸಿಕ್ಕಿಸುವರ ಮಾತಾಡಲಿಕ್ಕೆ ಬಿಟ್ಟಿದ್ದಂದ್ರೆ ಬಹಳಷ್ಟು ಮಾತನಾಡುತ್ತಾ ಇದ್ದೀಯ. ನೀನು ಹೇಳಿದಂತಹ ವಿಚಾರ ಹೇಗೆ? ಪರಿಚಯವನ್ನು ಕೇಳಿದೆ, ಬಹಳ ಒಳ್ಳೆಯ ವ್ಯಕ್ತಿಯನ್ನು ಹಾಗೆ ನಾವು ಭಾವಿಸಿಕೊಂಡು ಪರಿಚಯವನ್ನು ಹೇಳಿದರೆ ನೀನು ಹೇಳಿದಂತಹ ವಿಚಾರ ಹೇಗೆ? ಸುಖ ಬೇಕೆ? ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಬಂದ ದಾರಿಗೆ ಹಿಂದೆ ಹೋಗು, ಇಲ್ಲವಾದರೆ ಯಾರನ್ನಾದ್ರೂ ಕರೆಸಿ ನಾನು ಹೊಳಿಸಿಯೇನು.
ಕೇಳಿ. ಕೇಳಿದೆ. ಆಹಾ. ಅದಕ್ಕೊಪ್ಪಲಿಲ್ಲ. ಇನ್ನು ಹಾಗಲ್ಲ. ಅಲ್ಲ, ನೀನು ಹೇಳಿದ ವಿಚಾರ ಹೇಗೆ ಸಾಮದಲ್ಲಿ ಕೇಳಿದ್ದು? ಸಾಮದಲ್ಲಿ ಒಳ್ಳೆಯ ಮಾತನ್ನು ಕೇಳಿದ್ರೆ ನಾನು ಬಿಡುತ್ತಾ ಇದ್ದೆ. ನೀನು ಕೇಳಿದ್ದು ಸುಖವಲ್ಲವೇ? ಏನೋ ಅದು ಬಾಯಿ ಬಂದ ಹಾಗೆ ಮಾತಾಡ್ತಾ ಇದ್ದೀಯಾ? ಇನ್ನು ಕೇಳಿ. ಇನ್ನು ಹಾಗಲ್ಲ. ಹೇಗೆ? ಈ ಕಾಡಿನಲ್ಲಿ ನಿಮ್ಮನ್ನು ಎಳೆದೊಯ್ಯುವಾಗ ಹಾ. ಯಾರು ತಡೆಯಲು ಬರುತ್ತಾರೆ ನೋಡು, ನೋಡಿಕೊಳ್ಳುತ್ತೇವೆ. ಬೇಡ, ಒಳ್ಳೆ ಮಾತು ಹೇಳ್ತಾ ಇದ್ದೇನೆ. ಬೇಡ, ಯಾರು ಇಲ್ಲ ಇಲ್ಲಿ. ಬನ್ನಿ. ಅಯ್ಯೋ, ಅಯ್ಯೋ, ಯಾರು? ದುಷ್ಟ, ನೀಚ, ಅಧಮ. ಅಯ್ಯೋ, ಅಯ್ಯೋ, ಬೇಡ. ನನಗೆ ನೋಡಿ. ಕರೆಯ. ಅಯ್ಯೋ, ಅಯ್ಯೋ, ಅಯ್ಯೋ. ಎಲ್ಲ ಹೇಳ್ತೇನೆ. ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡುವಾಗ ಯಾರು ಕೇರಳಿಗೆ ಬರುವುದಿಲ್ಲ ಎಂಬ ಚಿಂತನೆಯಲ್ಲಿತ್ತು. ಮರ್ಯಾದೆಯಲ್ಲಿ ಹೇಳುತ್ತಾ ಇದ್ದೇನೆ, ಮಾಡಿದ ತಪ್ಪಾಯಿತು ಎಂದು ಅವರ ಕಾಲಿಗೆ ಎರಗಾಗಿ ಕ್ಷಮೆ ಹೆಚ್ಚಿಸು. ಇಲ್ಲದಿದ್ದರೆ ನನ್ನ ಕೈ ರುಚಿದೆ ನೀನೇ ಸಿಗಬೇಕಾಗಿತ್ತು. ನಿನಗೆ ಸಾಧ್ಯವಾದರೆ ಈ ವೇಳೆಯಿಂದ ನನ್ನ ಕೈಯಿಂದ ರಕ್ಷಿಸು. ಬಾ, ಬಾ ಮುಂದೆ.